ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಹನುಮಾನ್ ಚಾಲೀಸ ನಾವೆಲ್ಲರಿಗೂ ಗೊತ್ತು. ನಮ್ಮ ಕಷ್ಟದಲ್ಲಿದ್ದಾಗ, ನಮಗೆ ಸಂಕಟದಲ್ಲಿದ್ದಾಗ, ರೋಗ ರುಜಿನಗಳಿಂದ ನಾವೆಲ್ಲೋ ಒಂದು ಕಡೆ ಸಂಕಷ್ಟಗಳಿದ್ದಂತಹ ಸಂದರ್ಭದಲ್ಲಿ ನಮಗೆ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದು ಅಥವಾ ಹಿರಿಯರು ಹೇಳ್ತಕ್ಕಂಥದ್ದು, ನಾವು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀವಿ, ಹನುಮಾನ್ ಚಾಲೀಸವನ್ನು ನೀವು ಪಠನೆ ಮಾಡ್ಕೊಳ್ಳಿ, ಪಾರಾಯಣ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಮಾತನ್ನು ಕೇಳ್ತೀವಿ. ಏನಿದರ ಮಹತ್ವ? ಹನುಮಾನ್ ಚಾಲೀಸ ಅಂದರೆ ಏನು, ಯಾವಾಗ ಹೇಳ್ಕೋಬೇಕು? ಅದು ನಮಗೆ ವಿದ್ಯಾವಂತರಾಗ್ಬೋದು ಅಥವಾ ಅವಿದ್ಯಾವಂತರಾಗ್ಬೋದು, ಕೇಳೋದ್ರಿಂದ ಅಥವಾ ಓದೋದ್ರಿಂದ ಅಥವಾ ಪಾರಾಯಣ ಮಾಡೋದ್ರಿಂದ ಇದರಿಂದ ಏನು ಶುಭ ಇರುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಕೇವಲ ಹನುಮಾನ್ ಚಾಲೀಸ ಅಂತಕ್ಕಂಥ ಆ ಪದವನ್ನು ಹೇಳ್ಕೊಂಡ್ರೂ ಕೂಡ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ. ಎಲ್ಲೋ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀವ, ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹ ತುಂಬಿಕೊಂಡಿದೆ, ನಮಗೇನೂ ಗೊತ್ತಿಲ್ಲ. ಹನುಮಾನ್ ಚಾಲೀಸವನ್ನು ನಾನು ಹೇಳ್ಕೋಬೇಕು ಅಂದ್ಕೊಂಡಿದ್ದ ತಕ್ಷಣವೇ ನಮ್ಮ ದೇಹದಲ್ಲಿ ಒಂದು ಧನಾತ್ಮಕ ಶಕ್ತಿ ಕೂಡ ನಮ್ಮಲ್ಲಿ ಬರುತ್ತೆ. ಈ ಹನುಮಾನ್ ಚಾಲೀಸ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ನೋಡೋಕ್ಕೆ ಹೋದರೂ ಕೂಡ 40 ಪದ್ಯಗಳ ಇರ್ತಕ್ಕಂಥ ಈ ಹನುಮಾನ್ ಚಾಲೀಸ ಬಹಳಷ್ಟು ಶ್ರೇಷ್ಠವಾದದ್ದು. 15ನೇ ಶತಮಾನದಲ್ಲಿ ಈ ಒಂದು ಹನುಮಾನ್ ಚಾಲೀಸವನ್ನು ಸಂತ ತುಳಸಿದಾಸರು ರಚನೆ ಮಾಡ್ತಕ್ಕಂಥದ್ದು. ಅದರದ್ದೇ ಆದ ಒಂದು ಕಥೆ ಇದೆ. ಅವರು ಜೈಲಲ್ಲಿರ್ತಾರೆ, 40 ದಿನ ಇರ್ತಾರೆ. 40 ದಿನವೂ ಇದನ್ನು ಬರೆದಂಥದ್ದು. ಆ ಬರೆದಂತಹ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಕಷ್ಟಗಳಿಂದ ಮುಕ್ತರು ಕೂಡ ಆಗ್ತಾರೆ. ಅದೇ ರೀತಿ ಸಮಾಜದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಹನುಮಾನ್ ಚಾಲೀಸವನ್ನು ಬೆಳಗಿನ ಜಾವ ಸಂಧ್ಯಾಕಾಲದಲ್ಲಿ ಕೇಳಿದ್ದೇ ಆದರೆ ಸಾಕಷ್ಟು ನಮ್ಮ ಶರೀರದಲ್ಲಿ ಧನಾತ್ಮಕ ಶಕ್ತಿಗಳು ಕೂಡ ಆವರಿಸ್ಕೊಳ್ಳುತ್ತೆ. ನಾವು ಹೇಳ್ತೀವಿ ಧೈರ್ಯಕ್ಕೆ, ಶೌರ್ಯಕ್ಕೆ, ಭಯಕ್ಕೆ. ಧೈರ್ಯ, ಶೌರ್ಯ, ಭಯ ಹನುಮನ ವಿಶೇಷಗಳು. ಹನುಮನ ಒಂದು ಆವಿರ್ಭಾವವೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೂಡ ಆಗಿರುತ್ತೆ. ಹಾಗಾಗಿ ನೋಡಿ, ನಾವು ಕೆಲವರಿಗೆ ಕೆಲವೊಂದು ಪೂಜೆಗಳಿಗೆ ಕೆಲವು ಹೂವು ಕೊಡಬೇಕು. ಈ ಅಪ್ಪನಿಗೆ ಏನಿಲ್ಲ, ಒಂದು ವೀಳ್ಯದೆಲ್ಲ ಹಾರ ಕೊಟ್ಬಿಟ್ರೆ ಸಾಕು, ತಕ್ಷಣ ನೀವೇನು ಬೇಕು ಅಂತ ಕೇಳ್ತಾರೆ. ಹಾಗೆಯೇ ಸಿಂಧೂರ ಇರ್ಬೋದು. ಈಗ ನಾವು ವಿಷ್ಣುವಿಗೆ ಊರ್ಧ್ವ ಮುಖದಲ್ಲಿ ಒಂದು ನಾಮವನ್ನು ಹಾಕ್ಕೋತಾರೆ, ಶಿವನಿಗೆ ವಿಭೂತಿ, ಹನುಮನಿಗೆ ಕೇವಲ ಕೇಸರಿಯಿಂದ ಒಂದು ಸಣ್ಣ ಕೇಸರಿಯನ್ನು ಆ ದೇಹಕ್ಕೆ ಮುಟ್ಟಿಸಿದ್ರೆ ಸಾಕು, ನಮ್ಮ ಎಲ್ಲ ಈ ಆಸೆ ಆಕಾಂಕ್ಷೆಗಳನ್ನು ಕೂಡ ಈಡೇರಿಸ್ತಕ್ಕಂಥದ್ದಾಗಿರುತ್ತೆ. ಶಿವಕೇಶವರ ಒಂದು ವಿಶೇಷವಾದ ಅಂಶವೇ ಹನುಮಾನ್ ಚಾಲೀಸ. ಹನುಮ ಆಗಿದ್ದಾನೆ. ಹನುಮಾನ್ ಚಾಲೀಸವನ್ನು ನಾವು ಕೇಳೋದ್ರಿಂದ ಕೂಡ ಲಾಭ ಅಂತ ಈಗಾಗಲೇ ಹೇಳ್ತಾ ಇದ್ದೀನಿ. ಹಾಗೆಯೇ ಪ್ರತಿನಿತ್ಯ ಯಾರು ಪಠನವನ್ನು 40 ದಿನ ಮಾಡ್ತಾರೋ ಅವರಿಗೆ ಇನ್ನು 10 ವರ್ಷ ಆಯುಸ್ ಜಾಸ್ತಿ ಆಗುತ್ತೆ. ಹಾಗೆಯೇ ನೋಡಿ, ಹನುಮಾನ್ ಚಾಲೀಸದಲ್ಲಿ ಅದರಲ್ಲೇ ಹೇಳ್ತಾನೆ, ಭೂತ ಪಿಶಾಚ ನಿಕಟ ನಹಿ ಆವೆ. ಯಾವುದು ಭೂತ ಪಿಶಾಚ ಯಾವುದು ಹತ್ತಿರ ಬರಬಾರ್ದು. ಹಾಗೆ ಮಹಾವೀರ್ ಜಬ್ ನಾಮ್ ಸುನಾವೆ, ಈ ಒಂದು ಹೆಸರು ಹೇಳ್ಬಿಟ್ರೆ ಭೂತ ಪ್ರೇತ ಪಿಶಾಚ. ಭೂತ ಅಂದರೆ ನಾವಿವತ್ತು ಆ ಟಿ ವಿಗಳಲ್ಲಿ ಅಥವಾ ನಾವೆಲ್ಲೋ ನೋಡ್ತಕ್ಕಂಥದ್ದು, ಪಿಕ್ಚರ್ಗಳಲ್ಲಿ ನೋಡತಕ್ಕಂಥ ಭೂತಗಳಲ್ಲ, ನಮ್ಮ ದೇಹದಲ್ಲಿಯೇ ಭೂತಗಳಿರುತ್ತೆ. ಪಂಚಭೂತಗಳಲ್ಲಿ ಬೇರೆ ಭೂತಗಳು ಕೂಡ ನಮಗಿರುತ್ತೆ. ದುಷ್ಟ ಶಕ್ತಿಗಳ ನಿಗ್ರಹ ಮಾಡ್ಕೋಬೋದು, ಸಂಕಲ್ಪಗಳು ಈಡೇರಿಸ್ಕೋಬೋದು, ರೋಗ ರುಜಿನಗಳಿಂದ ಮುಕ್ತರಾಗ್ಬೋದು, ಶತ್ರು ನಾಶ ಆಗುತ್ತೆ. ಹನುಮಾನ್ ಚಾಲೀಸದಿಂದ ಶತ್ರುಗಳು ನಾಶ ಆಗ್ತಾರೆ, ರೋಗ ರುಜಿನಗಳಿಂದ ಮುಕ್ತರಾಗ್ತೀವಿ, ಮನಸ್ಸು ಗಟ್ಟಿಯಾಗುತ್ತೆ, ಧೈರ್ಯ ಬರುತ್ತೆ, ಜೀವನಕ್ಕೆ ಒಂದು ಗುರಿ ಮುಟ್ಟೋದಕ್ಕೆ ನಾವು ಒಂದು ಆತ್ಮಸ್ಥೈರ್ಯ ಕೂಡ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ, ಹನುಮಾನ್ ಚಾಲೀಸ ಅಷ್ಟು ಪವಿತ್ರವಾದ್ದು. ಸೂರ್ಯೋದಯದ ಕಾಲ, ಸೂರ್ಯಾಸ್ತದ ಕಾಲ ಇದನ್ನು ಕೇಳಿದ್ದೆ ಆದರೆ ನಿಮಗೆ ತುಂಬ ಸಂಕಟ ಇದೆ, ಯಾರೂ ಕಾಣಿಸ್ತಾ ಇಲ್ಲ, ಯಾರೂ ಸಹಾಯ ಮಾಡಿಲ್ಲ, ಎಲ್ಲದರಲ್ಲೂ ಕೂಡ ಇವತ್ತಿನ ದಿವಸ ನೀವು ಎಲ್ಲೋ ಒಂದು ಕಡೆ ಜರ್ಜರಿತರಾಗಿದ್ದೀರಾ, ಕಂಟಿನ್ಯೂಸ್ ಆಗಿ ಈ ಹನುಮಾನ್ ಚಾಲೀಸವನ್ನು ಕಡೆಗೆ 4 ದಿನ ಕೇಳಿದ್ರೂ ಕೂಡ ನಿಮಗೆ ಸಾಕಷ್ಟು ಶಕ್ತಿ ಬರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.